ಸಿನಿಮಾದ ಟೈಟಲು ರಕ್ತಾಕ್ಷ ಅಂತ ಬಹಳ ಜನ ಕೇಳ್ತಾರೆ. ಇಂಟ್ರೆಸ್ಟಿಂಗ್ ಆಗಿದೆ ಟೈಟಲ್ ಇದು, ಯಾಕೆ ರಕ್ತಾಕ್ಷ ಅಂತಂದೇಳಿ. ಇದೇನಾದರೂ ಪುರಾಣಕ್ಕೆ ಸಂಬಂಧಪಟ್ಟಿದ್ದ ಅಂತಂದೇಳಿ. ಸೊ ಇದೇನು ನಮ್ಮ ಟೈಟಲ್ ಪುರಾಣಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಇನ್ನೊಂದೇನಂತಂದರೆ ಇದು ಕಥೆಗೆ ಅನುಗುಣವಾಗಿ ನಮ್ಮ ಟೈಟಲ್ ಇದೆ ಆ್ಯಕ್ಚುಲಿ. ಅಂದರೆ ಈಗ ರಕ್ತಾಕ್ಷನ ಬಿಡಿಸಿ ನೋಡಿದ್ರೆ ರಕ್ತ ಪ್ಲಸ್ ಅಕ್ಷಿ ಅಥವಾ ಅಕ್ಷ ಅಂತ. ಸೊ ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡ್ರೆ, ಸೊ ಅಕ್ಷ ಅಂದರೆ ಕಣ್ಣು, ಅಕ್ಷ ಕಣ್ಣು. ಸೊ ಅದರಲ್ಲಿ ರಕ್ತ, ಒಬ್ಬ ಯುವಕನ್ನ ನೀವು ವಿಜುವಲೈಸ್ ಮಾಡ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಅಂತಂದಾಗ ಒಂದು ಸೇಡು ಅಥವಾ ರಿವೆಂಜ್ ಅನ್ನೋ ಭಾವನೆ ಬರುತ್ತೆ ಅಲ್ವಾ. ಸೊ ನಮ್ಮ ಸಿನಿಮಾದ ಕತೆ ಕೂಡ ರಿವೆಂಜ್ ಬೇಸ್ಡ್ ಡ್ರಾಮಾ. ಸೊ ಅದಕ್ಕೋಸ್ಕರ ಈ ಟೈಟಲ್ ಆಪ್ಟ್ ಆಗಿದೆ, ನಾವು ಇದನ್ನ ಸೆಲೆಕ್ಟ್ ಮಾಡಿರೋದು. ಓಕೆ, ಬಟ್ ಏನು ಅಂತ ನಾನು ಗಮನಿಸಿದ್ದೇನು ಅಂತಂದರೆ ಸರ್ ಅನ್ನೋದಕ್ಕಿಂತ ರೋಹಿತ್ ಅಂತಲೇ ಮಾತಾಡ್ತೀನಿ. ಭಾಳ ನನಗೆ ಕುತೂಹಲ ಹುಟ್ಟಿಸಿದೇನು ಅಂತಂದರೆ, ಸಾಕಷ್ಟು ಕ್ಯಾರೆಕ್ಟರ್ಗಳು ಬರ್ತವೆ. ನಿಮ್ಮದು ಎನ್ ನಂಬರ್ ಆಫ್ ಶಾರ್ಟ್ಸ್ ಇದೆ ಟ್ರಿಲ್ಲರಲ್ಲಿ. ಹೌದು, ನೀವು ಫುಲ್ಲಿ ಪ್ರಿಪೇರ್ ಆಗಿ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಫುಲ್ ಪ್ರಿಪೇರ್ ಆಗಿ ಬರಬೇಕು, ಯಾವುದು ಮೈನಸ್ ಇರ್ಕೂಡ್ದು, ನಾನು ಏನು ಹೇಳಬಾರ್ದು, ಯಾರು ಬೆರಳು ತೋರಿಸ್ಬಾರ್ದು ಅನ್ನೋದೊಂದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ ಇದು ನಾನು ತಯಾರಿ ಅಂತಲೇ ಅನ್ಕೋಬೋದು. ಯಾಕಂದರೆ ನಾನು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮೊದಲು ನಾನು ಥಿಯೇಟರ್ಸ್ ಮಾಡಿದೆ. ಓಕೆ. ಮತ್ತು ಆ ಟೈಮಲ್ಲಿ ಅಂದರೆ ಯಾವಾಗ ಅವಕಾಶಗಳು ಇರಲಿಲ್ವ ನನಗೆ, ಸೊ ಆವಾಗ ನಾನು ಟೈಮ್ನ ವೇಸ್ಟ್ ಮಾಡಲಿಲ್ಲ ವೇಟ್ ಮಾಡ್ತಾ. ನಾನು ಮಾಡಲಿಂಗ್ ಮಾಡ್ತಾಯಿದ್ದೆ, ಅದರ ಜೊತೆಗೆ ನಾನು ಥಿಯೇಟರ್ ಮಾಡ್ತಾಯಿದ್ದೆ, ಅದರ ಜೊತೆಗೆ ನಾನು ಫೈಟ್ಸ್ ಕಲಿತಾ ಇದ್ದೆ. ಬಿಕಾಸ್ ನನಗೆ ಗೊತ್ತಿತ್ತು ನನ್ನದು ಒಂದು ಟೈಮ್ ಬರುತ್ತೆ, ಆ ಟೈಮಿಗೆ ನಾನು ರೆಡಿಯಾಗಿರ್ಬೇಕು. ಇಲ್ಲಾಂದರೆ ಮತ್ತೆ ಅಗೇನ್ ನಾನು 2-3 ವರ್ಷ ಅದನ್ನ ಸ್ಟ್ರೆಚ್ ಮಾಡಿದೆ, ಸರಿ ಇರಲ್ಲ ಅಂತಂದೇಳಿ. ಸೊ ಆ ಜರ್ನಿಯಲ್ಲಿ ಏನು ತಯಾರಿ ನಡೆಸಿದ್ನೋ ಅದಷ್ಟೇ ಈಗ ನಿಮ್ಮ ಮುಂದೆ ಇರೋದು. ಸೊ ಅದೇ ಒಂದು ಅನುಭವ ಈಗ ನನ್ನ ಕೈ ಹಿಡಿತಾ ಇದೆ. ಸೊ ರಕ್ತಾಕ್ಷದಲ್ಲಿ ರೋಹಿತ್ ಅವರು ಫೈಟ್ಸ್ ಕಲ್ತಿದ್ದಾರೆ, ಡ್ಯಾನ್ಸ್ ಅಂತೂ ನಾವು ನೋಡ್ಲಿಕ್ಕಾಗಿಲ್ಲ, ಡ್ಯಾನ್ಸು ಕಲ್ತಿರ್ತೀರ ಥಿಯೇಟರ್ ಆರ್ಟಿಸ್ಟ್ ಅಂದಮೇಲೆ. ಸೊ ಸ್ಟಂಟ್ಸು ಮಾತ್ರ ತುಂಬ ಚೆನ್ನಾಗಿದೆ. ಆ ಒಂದು ವಿಜುವಲೈಸೇಷನ್ ಅನ್ನೋದೇನಿದೆ, ಸಾಕಷ್ಟು ರೆಡ್ ಅನ್ನೋದು ನಾನು ಕಾಣ್ತಾ ಇದ್ದೀನಿ ಟ್ರೈಲರಲ್ಲಿ. ಈ ಇನ್ಕ್ಲೂಡಿಂಗ್ ಏನು ನೀವು ಟೆಕ್ಸ್ಟ್ ಮಾಡೋದಾಗಲಿ ಎಲ್ಲ ರೆಡ್ಡು, ಮತ್ತು ನೀವು ಆ ಟ್ರೈಲರ್ನಲ್ಲಿ ಟಬ್ಬಲ್ಲಿ ಮಲಗೋದಾಗಲಿ ಅದೆಲ್ಲ ರೆಡ್ ರಿಜಿಸ್ಟರ್ ಆಗ್ತಾ ಇದೆ. ಕಂಪಲ್ಸರಿ ಇದು ಆ್ಯಕ್ಷನ್ ಪ್ಯಾಕ್ಡು ರಿವೆಂಜ್ ಅನ್ನೋದು ಅಲ್ಲೇ ರಿಜಿಸ್ಟರ್ ಆಗ್ತಾ ಇದೆ. ಹೌದು. ಸೊ ಇನ್ನು ಕ್ಯೂರಿಯಾಸಿಟಿ ಅನ್ನೋದು ಪ್ರಮೋದ್ ಶೆಟ್ಟಿ ಅವರು ಹಿಂಗೆ ಅಂದ್ಕೊಂಡು ಬರೋದಿದೆ. ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ತಾವು? ಸಿನಿಮಾ ನಾನು ಹೇಳಿದಂಗೆ ರಿವೆಂಜ್ ಬೇಸ್ಡ್ ಡ್ರಾಮಾ, ಮತ್ತು ಇದು ಒಂದು ಥ್ರಿಲ್ಲರ್ ಮತ್ತು ಆ್ಯಕ್ಷನ್ನ ಕಾಂಬಿನೇಷನ್ ಇದು. ಸೊ ಒಂದು ಒಳ್ಳೆಯ ಪೇಸಲ್ಲಿ ಸಿನಿಮಾ ಹೋಗುತ್ತೆ, ಲ್ಯಾಗ್ಸ್ ಇಲ್ಲ. ಮತ್ತು ಇನ್ನೊಂದೇನೆಂದರೆ ನಾನ್ ಲೀನಿಯರ್ ಆಗಿ ಸಿನಿಮಾ ಹೋಗುತ್ತೆ. ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರಬೇಕು ಕತೆ. ಸೊ ಕಥೆಯನ್ನು ಅಂದರೆ ಗೊತ್ತಾಗಂಗೆ ಕಟ್ಕೊಟ್ರೆ ಈಗಿನ ಒಂದು ಕಾಲಘಟ್ಟಕ್ಕೆ ಅದು ಸರಿ ಹೋಗಲ್ಲ ಅನ್ನೋ ಒಂದು ಭಾವನೆ ಇತ್ತು. ಸೊ ಅದೇ ರೀತಿಯಾಗಿ ನಾನ್ ಲೀನಿಯರ್ ಆಗಿ ಕತೆ ಹೋಗೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಸೊ ನಾನು ಹೇಳ್ದಂಗೆ ಇದು ರಿವೆಂಜ್ ಬೇಸ್ಡ್ ಡ್ರಾಮಾ ಮತ್ತು ಥ್ರಿಲ್ಲರ್ ಜಾನರ್. ನಾವು ಏನು ಮಾಡಿದ್ದೀವಿ ಅಂತಂದರೆ ಥ್ರಿಲ್ಲರ್ ಜಾನರಲ್ಲಿ ಬೇರೆ ಜಾನರ್ನ ಮಿಕ್ಸ್ ಮಾಡಿ ಕತೆಗೆ ಹೊಡ್ತಾ ಕೊಡೋಕೆ ಬಹಳ ಒಂದು ಕಾರಣ ಇದೆ. ಕೆಲವೊಂದು ಲೆಂತ್ಗೋಸ್ಕರ ಮಾಡ್ತಾರೆ, ಕೆಲವೊಂದು ಏನೋ ಬೇರೆಗೋಸ್ಕರ ಯೋಚನೆ ಮಾಡ್ತೀವಿ. ಸೊ ಅದು ನಾವು ಮಾಡೋಕ್ಕೆ ಹೋಗಿಲ್ಲ. ಸೊ ಅದು ಥ್ರಿಲ್ಲರ್ ಅಂದರೆ ಅದೇ ನಿಟ್ಟಿನಲ್ಲಿರಬೇಕು, ಅದೇ ಗಂಭೀರತೆ ನಿಮ್ಮ ಪೋಸ್ಟರ್ನ ಎಲ್ಲ ಒಂದು ಕ್ಯಾರೆಕ್ಟರ್ಸ್ ಮೇಲೆ ಕಾಣುತ್ತೆ ನಮಗೆ. ಸರ್ ಅದಕ್ಕೆ ರೆಡ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆಯಲ್ಲ, ಇದು ಅದು ಏನಕ್ಕೆ ಬಂತು ನಿಮಗೆ? ಇನ್ವಾಲ್ವ್ಮೆಂಟ್ ಪರ್ಪಸ್ ಅಂತಂದರೆ ಕತೆ ಟೈಟಲ್ಲೇ ಹೇಳುತ್ತಲ್ಲ, ರಕ್ತಾಕ್ಷ. ಸೊ ದೇರ್ ಈಸ್ ಬ್ಲಡ್ ಶೆಡ್. ನಾವು ಆಗಲೇ ಟ್ಯಾಗ್ಲೈನ್ ಬೇರೆ ಕೊಟ್ಬಿಟ್ಟಿದ್ವಿ. ನಾನು ಅದನ್ನು ಕೇಳ್ತೀನಿ ನೆಕ್ಸ್ಟ್. ಆ ಟ್ಯಾಗ್ಲೈನ್ ಎಲ್ಲ ಟ್ರೈಲರ್ ಕೂಡ ಹೇಳಿದ್ವಿ, ಬ್ಲಡಿಯೆಸ್ಟ್ ಮಿಸ್ಟ್ರಿ ಅನ್ಫೋಲ್ಡ್ಸ್ ಅಂತಂದು ಹೇಳೋದು, ಅನ್ಫೋಲ್ಡ್ ಅಂತಂದೇಳಿ ಅಲ್ವಾ. ಸೊ ಈ ಕಥೆಯಲ್ಲಿ ಆ ಒಂದು ಮಿಶ್ರಣ ಬೇಕಿತ್ತು ನಮಗೆ. ಅದು ಕತೆಗೆ ಅನುಗುಣವಾಗಿ ನಾವು ಮಾಡ್ಕೊಂಡಿತ್ತು. ಕೆಲವೊಂದು ನಿಜ ಘಟನೆಗಳ ಮೇಲೆ ನಡೆದ ಕಥೆ ಇದೆ. ಸೊ ಅದು ಆ ಥ್ರಿಲ್ಲರ್ ಏನಿದೆ ಅದು ಅಂದರೆ ವಿದೌಟ್ ಬ್ಲಡ್ ನಾವು ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ. ಮತ್ತು ಅದ್ರ ಎಂಡ್ ಕೂಡ ಏನಿದೆಯಲ್ಲ ಅದನ್ನು ಆ ಆ್ಯಕ್ಷನ್ ಇಲ್ಲದೆ ಆಗಲ್ಲ. ಸೊ ಹಂಗಾಗಿ ಯಾವಾಗ ವಿಲನ್ ಎಷ್ಟು ಗಟ್ಟಿ ಇರ್ತಾನೋ ಹೀರೋ ಕೂಡ ಅಷ್ಟು ವೀಟೇಜ್ ಬರುತ್ತೆ. ನನಗೆ ಕೇಳಿದ್ರೆ, ನೀವು ಕಲಾವಿದ ಅಂತಂದೇಳಿ ಕೇಳಿದಾಗ ಹೀರೋದು ಸಪ್ರೇಟ್ ವೇಟೇಜ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನ್ನ ಅನಿಸಿಕೆ ಏನಂದರೆ ಯಾವಾಗ ವಿಲನ್ ಜಾಸ್ತಿ ಗಟ್ಟಿ ಆವಾಗಲೇ ಹೀರೋಗೆ ಒಂದು ವೇಟೇಜ್ ಬರೋದು. ಸೊ ಆ ಹೊಡೆದಾಟದ ದೃಶ್ಯದಲ್ಲಿ ಬ್ಲಡ್ ಶೆಡ್ ಇದೆ. ಪ್ರಮೋದ್ ಶೆಟ್ಟಿ ಅವರ ಒಂದು ವಿಶಿಷ್ಟವಾದ ಒಂದು ಈ ಕಲ್ಪನೆ ಹೇಗೆ ಉಟ್ಕೊಂತು, ಇವರೇ ಇದಕ್ಕೆ ಸೂಟ್ ಆಗ್ತಾರೆ ಅನ್ನೋದು? ಯಾಕಂದರೆ ನಾವು ಒಂದು ಕತೆ ಅಂತ ಮಾಡಿಕೊಂಡಾಗ, ಕ್ಯಾರೆಕ್ಟರ್ಸ್ ಅಂತ ಮಾಡಿಕೊಂಡಾಗ ಅದರಲ್ಲಿ ಒಂದು ನಾವು ಯೋಚನೆ ಮಾಡ್ತಿದ್ವಿ ಯಾರು ಇದಕ್ಕೆ ಸೂಟ್ ಆಗಬಲ್ಲರು. ನಟನಾ ಕೌಶಲ್ಯ ಪ್ಲಸ್ ಹಾಗೂ ಒಂದು ಆ ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡಿಕೊಂಡಾಗ ನಮಗೆ ಏನು ಪ್ರಾಜೆಕ್ಟ್ ಆಗುತ್ತೆ ಮೈಂಡಲ್ಲಿ, ಅದು ಬೇಸ್ ಮೇಲೆ ಸರ್ ಇದಕ್ಕೆ ಆಪ್ಟ್ ಅಂತ ನಮ್ಗೆ ಅನಿಸ್ತು ಆ ಟೈಮಲ್ಲಿ.
ಸೊ ಅವಾಗಲೇ ಅಸೈನ್ಮೆಂಟ್ ಅವರು ಕೂಡ ಖುಷಿ ಆದರು, ವಿಭಿನ್ನ ಒಂದು ರೋಲ್ ಇದೆ ಅಂತ. ಎಸ್ ಎಕ್ಸಾಕ್ಟ್ಲಿ. So ಅವ್ರು ಹೇಳಿದ್ದು ಇದೆ, ಬರೀ ನಾನು ಪೊಲೀಸರೆಲ್ಲ ತೊಗೊಂಬರ್ತಾರಪ್ಪ ಮಾಡೋಣ ಅಂತ. ಸೊ ಚೆನ್ನಾಗಿ ಬಂದಿದೆ ಅವರು. ಸರ್, ರಕ್ತಾಕ್ಷ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ರೋಹಿತ್ ಅವರಿಗೆ? ರಕ್ತಾಕ್ಷ ಮಾಡೋದಕ್ಕೆ ಅನ್ನೋಕ್ಕಿಂತ ನನಗೆ ಸಿನಿಮಾ ಜರ್ನಿ. ಯಾಕಂದರೆ ನಾನು ಕನಸು ಕಂಡಿದ್ದು ಶಾಲಾ ದಿನಗಳಲ್ಲಿ. ಆ ಒಂದು ಕನಸನ್ನು ನಾನು ನನಸು ಮಾಡ್ಕೋಬೇಕಂತಂದೇಳಿ ಆವಾಗಿಂದನೇ ತಯಾರಿ ನಡೆದಿತ್ತು. ಅಂದರೆ ಶಾಲಾ ದಿನ ಡ್ರಾಮಾಸ್ ಮಾಡ್ತಾಯಿದ್ವಿ, ಕೆಲವೊಂದು ಕಾಲೇಜಸ್ಸೆಲ್ಲ ಸ್ಕಿಟ್ ಎಲ್ಲ ಮಾಡಿಸ್ತಾ ಇದ್ದೆ, ನಾನು ಕೊರಿಯೋಗ್ರಫಿ ಮಾಡ್ತಿದ್ದೆ, ಆ್ಯಕ್ಟು ಕೂಡ ಮಾಡ್ತಾಯಿದ್ದೆ. ಸೊ ಆ ಒಂದು ಅನುಭವ ಅದು ಖುಷಿ ಕೊಡ್ತಾ ಇತ್ತು. ಅದನ್ನು ದೊಡ್ಡ ಮಟ್ಟದಲ್ಲಿಗೆ ನಟನೆ ಅಂತಾರೆ ಅಂತ ಆಮೇಲೆ ಗೊತ್ತಾಯಿತು. ಸೊ ಅದೇ ಒಂದು ಯೋಚನೆಯಿಂದ, ಅದೇ ಒಂದು ನನ್ನ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಈ ರಕ್ತಾಕ್ಷ. ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಮ್ಮ ವೀಕ್ಷಕರು ಯಾರು ಈ ರೋಹಿತ್, ಎಲ್ಲಿಂದ ಬಂದರು, ಯಾಕೆ ಬಂದರು ಅಂತ ಕೇಳೋದಾದ್ರೆ? ರೋಹಿತ್ ಯಾರು ಬೇರೆನಲ್ಲ, ನಿಮ್ಮ ಮನೆ ಮಗನೇ. ಯಾಕಂದರೆ ನಿಮ್ಮಲ್ಲೂ ಕೂಡ ಕೆಲವೊಂದು ಕನಸಿರುತ್ತೆ, ಕೆಲವು ನಾವು ಮಾಡ್ಕೊಳಕ್ಕೆ ಹೋಗ್ತೀವಿ, ಕೆಲವು ಆಗಲ್ಲ. ಆ ಒಂದು ಬಾಧೆ ಕಾಡ್ತಾ ಇರುತ್ತೆ ನಿಮ್ಮಲ್ಲಿ. ನೀವು ಡೆಫಿನೆಟ್ಲಿ ನಿಮ್ಮಲ್ಲಿ ನೋಡ್ತೀರಾ, ಯಾಕಂದರೆ ನನ್ನ ಜರ್ನಿ ನಿಮ್ಮ ಜರ್ನಿ ಬೇರೆ ಅಲ್ಲ. ಮತ್ತು ನಾನು ಬೇಸಿಕಲಿ ನಂದು ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯ ಒಂದು ಹಳ್ಳಿ ಮುದ್ಗಲ್ ಅಂತ, ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ. ಸೊ ಅದಾದ ನಂತರ ಬೆಂಗಳೂರಿಗೆ ನಾನು ಕಲೆಗೋಸ್ಕರನೇ ಬರಬೇಕಾಯ್ತು. ಮತ್ತು ಹೆಂಗೆ ಮುಂಬೈನ ಮಾಯಾನಗರಿ ಅಂತ ಕರೀತಾರೆ, ಸೊ ನನಗೆ ಬೆಂಗಳೂರು ಮಾಯಾನಗರಿ. ಮತ್ತು ಇಲ್ಲಿವರೆಗೂ ನನಗೆ ತುಂಬಾ ಕಲಿಸ್ಕೊಟ್ಟಿದೆ. ಆ್ಯಂಡ್ ತುಂಬ ಒಂದು ಒಳ್ಳೆಯ ಸಪೋರ್ಟ್ ಇಲ್ಲಿ ಸಿಗ್ತಾ ಇದೆ ನನಗೆ. ಸೊ ನಾನು ಒಬ್ಬನೇ ಆಗಿದ್ದೀನಿ ಅಂತ ಎಂದೂ ನನಗೆ ಅನಿಸಿಲ್ಲ. ಸೊ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಂಥ ರೋಹಿತ್ಗೆ ಈ ಬೆಂಗಳೂರು ಅನ್ನೋದೊಂದು ಮಾಯಾನಗರಿನೇ ಲೆಕ್ಕಾಚಾರಕ್ಕೆ ಆದರೆ ಮಾಯೆಗಳು ಜಾಸ್ತಿ ಇರ್ತವೆ. ಹೌದು. ರಕ್ತಾಕ್ಷ ಮಾಡೋದಕ್ಕೆ ನಿಮಗೆ ಕಂಡಂಥ ಕೆಲವೊಂದು ಕಹಿ ಘಟನೆಗಳು ಇಲ್ದಲೇ ಯಾವುದೇ ಸಿನಿಮಾ ಆಗಲಿ ಅಥವಾ ಇಂಡಸ್ಟ್ರಿಗೆ ಹೊಸಬರು ಬರಬೇಕು ಅಂತಂದರೆ ಸಾಕಷ್ಟು ಕಷ್ಟಪಡಬೇಕಾಗುತ್ತೆ ಇವಾಗಿನ ಕಾಲಘಟ್ಟದಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ತಾವು? ಕಹಿ ಘಟನೆ ಅಂತಂದೇಳಿ ಎಲ್ಲ ಕಡೆ ಇದ್ದಿದ್ದೆ ಇದು. ನೀವು ಏನೇ ಒಂದು ಹೊಸದು ಮಾಡೋಕ್ಕೆ ಹೋದಾಗಲೂ ಈ ಘಟನೆಗಳು ಇರ್ತವೆ. ಸೊ ಏನಂದರೆ ಅದು ನನಗೆ ನನ್ನ ಅನುಭವ ಅಂದರೆ ಸಿನಿಮಾ ಶುರು ಮಾಡ್ತಿದ್ದಾಗ ಬಹಳಷ್ಟು ಜನ ನಿಮ್ಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ಶೂಟ್ ಟೈಮಲ್ಲಿ ಪ್ರೊಡಕ್ಷನ್ ಕೊಡ್ತೀವಿ, ಹಂಗೆ ಹಿಂಗೆ ಅಂತಂದರೆ. ಬಟ್ ಈ ಒಂದು ತಿಳುವಳಿಕೆಯಿಂದ ಸ್ವಲ್ಪ ವಿಚಾರ ಮಾಡಿ, ಯೋಚನೆ ಮಾಡಿ ನೀವು ಅದಕ್ಕೆ ಕೈ ಹಾಕಬೇಕಾಗತ್ತೆ. ಯಾಕಂದರೆ ಆ ಅನುಭವ ಇರಲ್ಲ ಆ ಟೈಮಲ್ಲಿ, ಆದರೆ ಅದಕ್ಕೆ ಅವಸರ ಮಾಡಬಾರ್ದು. ಸೊ ಸ್ವಲ್ಪ ವಿಚಾರ ಮಾಡಿ, ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ಜನ ಅಕ್ಕಪಕ್ಕದಲ್ಲೇ ಸಿಗ್ತಾರೆ, ಅವರಿಗೆ ಮಾತಾಡಿದ್ರೇ ನಿಮಗೆ 80% ಕ್ಲಿಯರ್ ಆಗಿಬಿಡುತ್ತಿಲ್ಲ. ಸೊ ನಾವು ಮಾಡಿದ್ದಾದರೂ ಅದೇ. ನಾವು ಆ ನಿಟ್ಟಿನಲ್ಲಿ ಕೆಲವೊಂದು ಘಟನೆಗಳು ಅಂತ ನಡೆದಿದೆ, ಈವನ್ ಈಗಲೂ ನಡೀತಾನೆ ಇರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಜೆನ್ಯೂನ್ ಯಾರು ಇಲ್ಲ ಅಂತಂದರೆ ವಿಚಾರ ವಿಮರ್ಶೆ ಮಾಡಿದಾಗ ಗೊತ್ತಾಗುತ್ತೆ. ಸರಿಯಾದ ಒಂದು ಡಿಸಿಷನ್ನ ನೀವು ತೊಗೋಬೇಕು. ಸೊ ಆ ನಿಟ್ಟಿನಲ್ಲಿ ಬಾಕಿ ಅಂದರೆ ನಮಗೆಲ್ಲದೂ ಒಂದು ದೇವ್ರ ದಯೆಯಿಂದ ಸುಸೂತ್ರವಾಗಿ ನಡೆದೋಗಿದೆ. ರಿಲೀಸ್ಗೂ ಹತ್ರ ಇದ್ದೀವಿ. ಸೊ ಆ ಟೈಪ್ ಜಾಸ್ತಿ ಏನು ಎಫೆಕ್ಟ್ ಆಗಿಲ್ಲ.